ಬಹು ದಿನಗಳಿಂದಲೂ ನರಮಾಂಸವಿಲ್ಲದೆ ನನ್ನ ಬಾಯಿ ಆಲೋಚಿಸುತ್ತಿರುವುದು. ಇರಲಿ, ಈ ಪ್ರದೇಶವನ್ನು ತಡಕದ್ದಾಯಿತು, ಇನ್ನು ಆ ಪ್ರದೇಶವನ್ನು ಹುಡುಕಿಕೊಂಡು ಹೋಗುವೆನು. ಮರೆತಿದ್ದೆನು, ನನ್ನ ಕುಮಾರನಾದ ಸಂಬಕಾಸುರನು ಘೋರವಾದ ತಪಸ್ಸನ್ನು ಆಚರಿಸುತ್ತಿರುವನು. ಆತನನ್ನು ನೋಡಿಕೊಂಡು ಬರುವನು. ನನ್ನ ಕುಮಾರನಾದ ಸಂಬಕಾಸುರನನ್ನು ಯಾರೋ ಕೊಂದಿರುವರಲ್ಲ. ಇರಲಿ, ನನ್ನ ಕುಮಾರನಾದ ಸಂಬಕಾಸುರನನ್ನು ಕೊಂದಿರುವವರನ್ನು ಸಿಕ್ಕಿದರೆ ಇವರನ್ನು ಈಗಲೇ ನುಂಗಿ ಕುಮಾರ ಕುಮಾರ ಕೆಟ್ಟೆನು ಕೆಟ್ಟೆನು. ನಿನ್ನನ್ನು ಕೊಂದ ಪಾಪಿಗಳು ಸಿಕ್ಕಿದರೆ ಈಗಲೇ ನುಂಗಿ ಆನಂದ ಪಡುವೆನು. ಇರಲಿ, ಈಗಲೇ ಅವರನ್ನು ತಡುಕಿಕೊಂಡು ಹೋಗುವೆನು, ಈಗಲೇ ಅವರನ್ನು ಹುಡುಕಿಕೊಂಡು ಹೋಗುವೆನು. ಎಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ನಮ್ಮ ಕುಮಾರನನ್ನು ಕೊಂದ ಪಾಪಿಗಳು ಇವರೇ. ಈಗಲೇ ಹೋಗಿ ಭಕ್ಷಿಸಿ ಬಿಡಲೆ. ಏನು ಲಾವಣ್ಯ, ಈತನನ್ನು ನೋಡಿದರೆ ನನಗೆ ಒರೆಸುವ ಆಸೆಯೂ ಆಗುತ್ತಿರುವುದಲ್ಲ. ನನ್ನ ಮೈಯೆಲ್ಲ ಜುಮ್ ಎಂದು ಪುಳಿಕಿತವಾಗಿದೆ. ನಾನು ಈ ಘೋರ ರೂಪಿನಿಂದ ಹೋದರೆ ಆತನು ಎಲ್ಲಿ ಓಡಿ ಹೋದರೂ ಹೋಗಬಹುದು. ಅದಕ್ಕೆ ನಾನೀಗ 16 ವರ್ಷದ ಸಾಮ ಸುಂದರಿಯಾಗಿ ಈತನನ್ನು ವರಿಸುವೆನು.
ಯಾರು ತಾನೇ ರಕ್ಕಸಿ ಎಂದು ಹೇಳುವರು. ಇರಲಿ, ನಾನು ಈತನನ್ನು ಮಾತನಾಡಿಸುವೆ. ಏನು ರೂಪು, ಏನು ಲಾವಣ್ಯ! ಈತನನ್ನು ನೋಡ್ತಿದ್ದರೆ ಒಂದೇ ಒಂದು ಬಾರಿ ವರಿಸಬೇಕೆಂಬ ಆಸೆ ಆಗುತ್ತಿರುವುದು. ಇರಲಿ, ನಾನೀಗಲೇ ಮಾತನಾಡಿಸುವೆನು. ಪ್ರಿಯ, ಮನೋಹರ, ಪ್ರಿಯಕರ, ಸುಂದರಾಂಗ. ಯಾರಮ್ಮ ನೀನು? ಈ ಓರ್ವಳಿ ಕಾಡಿನಲ್ಲಿ ಓಡಾಡಲು ಕಾರಣವೇನು? ಪ್ರಿಯತಮ, ನಿಮ್ಮನ್ನು ವರಿಸಬೇಕೆಂದು ಬಂದಿರುವೆನು. ಛೇ, ಯಾರಮ್ಮ ನೀನು? ಈ ಘೋರ ಕಾಡಿನಲ್ಲಿ ಓರ್ವಳೆ ಸಂಚರಿಸಲು ಕಾರಣವೇನು? ನಿನ್ನ ನಾಮಾಂಕಿತವೇನು? ಅಬ್ಬಬ್ಬಾ, ಏನು ಬೇಕಾದ್ರೂ ಹೇಳು. ಅಮ್ಮನಿಂದು ಮಾತ್ರ ಹೇಳಬೇಡ. ನಾನು ಯಾರೆಂಬುದನ್ನು ಹೇಳುವನು ಕೇಳು. ನಾನು ರಾವಣೇಶ್ವರನಾದ ಲಂಕಾಧೀಶನ ಸಹೋದರಿ. ನನ್ನ ಹೆಸರು ನಖ. ನಖ, ಶೂರ್ಪನಖ ಎಂದು. ಆರಮ್ಮ ಅರಶೋದರಿ, ಆರಮ್ಮ ಅರಶೋದರಿ, ಆರಮ್ಮ ಅರಶೋದರಿ. ಅಮ್ಮ ಎನ್ನ ಪ್ರಿಯ. ಘೋರ ಕಾನನಗಳು ಓರ್ವಳೆ ಜಯಿಸುವೆ, ಘೋರ ಕಾನನಗಳು ಓರ್ವಳೆ ಜಯಿಸುವೆ. ಕಾರಣವೇನು ನೀ ಬರುತ್ತಿದ್ದೆಂಬ, ಕಾರಣವೇನು ನೀ ಬರುತ್ತಿದ್ದೆಂಬ. ಆರಮ್ಮ ಅರಶೋದರಿ, ಆರಮ್ಮ ಅರಶೋದರಿ, ಆರಮ್ಮ ಅರಶೋದರಿ. ನಿನ್ನಯ ಶರಣೆ ಸಂಯುತ ಮಾಡುದ, ನಿನ್ನಯ ಶರಣೆ ಸಂಯುತ ಮಾಡುದ. ಕಾರಣವೇನಿದು ನೀ ಬರುತ್ತಿದೆ ಮುದ, ಕಾರಣವೇನಿದು ನೀ ಬರುತ್ತಿದೆ ಮುದ. ಆರಮ್ಮ ಅರಶೋದರಿ, ಆರಮ್ಮ ಅರಶೋದರಿ, ಆರಮ್ಮ ಅರಶೋದರಿ. ನೀನು ಓರ್ವಳಲ್ಲಿ ಸಂಚರಿಸಲು ಕಾರಣವೇನು? ನಿನ್ನ ನಾಮಾಂಕಿತವೇನು? ಪ್ರಿಯ, ನಾನು ರಾವಣೇಶ್ವರನ ಸಹೋದರಿ. ನನ್ನ ಹೆಸರು ಶೂರ್ಪನಖ ಎಂದು. ನಾನು ನಿಮ್ಮನ್ನು ವರಿಸಲು ಬಂದಿರುವೆನು ಪ್ರಿಯ. ಚೇರು ಛೇ, ದೂರವಾಗಿ ನಿಲ್ಲು. ನೀನು ಹೆಂಗಬಸು ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಓಡಾಡಲು ಕಾರಣವೇನು? ನೀನು ಆ ವಾಳೆ ರಕ್ಕಸಿಯೇ? ಏನು, ನಾನು ಹಾಗೆ ಕಾಣುತ್ತಿರುವೆನೆ? ಸ್ವಾಮಿ, ಇವಳ ಆರಿವಳು ಲಜ್ಜೆ ಬಿಟ್ಟ ಹೆಂಗಸಿನಂತೆ ಕಾಣಿಸುತ್ತಿರುವಳು. ಸೀತಾ, ಸುಮ್ಮನೆ ದೂರ ಹೊರಟು. ರಾಕ್ಷಸಿಯ ಮಾತ್ರಕ್ಕೆ ಭಯವೇ? ಶಾಂತಲಾಗು ಸೀತಾ. ಕೆಲವು ಸ್ತ್ರೀಳಿ, ನೀನು ಬಂದ ಮಾರ್ಗವನ್ನು ಅನುಸರಿಸು, ನೀನಿನ್ನೂ ಹೋಗಬಹುದು. ಇಲ್ಲ ಪ್ರಿಯ, ನಾನು ನಿಮ್ಮನ್ನು ವರಿಸಬೇಕೆಂದು ಬಂದಿರುವೆನು. ನೀವು ನನ್ನನ್ನು ಲಗ್ನವಾಗಬೇಕು. ಆಶಯು ತರವೇ ಅಸುರನ ತರುವೆ, ಅಸಮಸ ಸರಗಳ ಎಸೆಯುವ ಬೋಧನೆ. ಆಶಯು ತರವೇ ಅಸುರನ ತರುವೆ, ಧನುಜನು ನೀನು ಮನುಜರು ನಾವು, ಧನುಜನು ನೀನು ಮನುಜರು ನಾವು. ಮನಸ್ಸಿನ ನಾಟ್ಯಕ ಮನವಿಡಬಹುದೇ, ಮನಸ್ಸಿನ ನಾಟ್ಯಕ ಮನವಿಡಬಹುದೇ. ಆಶಯು ತರವೇ ಅಸುರಿನ ತರುವೆ, ಅಸಮಸ ಸರಗಳ ಎಸೆಯುವ ಬೇಗನೆ. ಆಶಯು ತರವೇ ಅಸುರಿನ ತರುವೆ. ಏನಮ್ಮ,
ನಾನು ಏಕಪತ್ನಿ ರಥಸ್ಥನು, ಇದುವರೆಗೆ ಪತ್ನಿ ಇರುವಳು. ಇವಳನ್ನು ಬಿಟ್ಟು ನಾನು ಅನ್ಯರನ್ನು ಕಣ್ಣೆತ್ತು ಸಹ ನೋಡುವುದಿಲ್ಲ. ಹಾಗಾದ್ರೆ ನೀನು ಏಕಪತ್ನಿ ರಥಸ್ಥನೇ. ಹಾಗಾದ್ರೆ ಒಂದು ಕೆಲಸ ಮಾಡು, ಆಕೆಯನ್ನು ಬಿಟ್ಟು ಸ್ವಾಮಿ ನನ್ನನ್ನು ವರಿಸು ಪ್ರಿಯ. ಆಗಲೂ ಕೂಡ ನೋಡಿದ ಏಕಪತ್ನಿ ರಥಸ್ಥನಾಗಿ ಇರುವೆನು. ನಾನು ಈಕೆಗಿಂತ ಚೆನ್ನಾಗಿಲ್ಲವೇ? ಆಹಾ, ನಾನು ಎಷ್ಟು ಹೇಳಿದರೂ ಇವಳು ಕೇಳುವುದೇ ಇಲ್ಲವಲ್ಲ. ಅಮ್ಮ, ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣ ಇರುವನು. ಅದಕ್ಕೆ ಹಾಗೆ. ನೀನು ಅಲ್ಲಿಗೆ ಹೋದರೆ ನಿನ್ನ ಮನೋಭಿಷ್ಟವೂ ನೆರವೇರುವುದು. ಓಹೋ, ಮತ್ತೊಬ್ಬನು ಇರುವನೇ? ಹೌದಮ್ಮ. ಆತನೆಲ್ಲಿರುವನು? ಆ ಪಾರ್ಶ್ವದಲ್ಲಿ ಹೊರಡಮ್ಮ. ಆತನು ನಿನಗಿಂತಲೂ ಸುಂದರನಾಗಿರುವನೇ? ಹೌದಮ್ಮ, ನನ್ನ ತಮ್ಮನಾದ ಲಕ್ಷ್ಮಣನು ನನಗಿಂತಲೂ ಸುಂದರವಾಗಿರುವುದಲ್ಲೇ ಆತನಿಗೆ ಲಕ್ಷ್ಮಣ ಅಂತ ಹೆಸರು ಕಟ್ಟಿರುವು. ಯಾರಾದರೂ? ಹೌದು. ಇಬ್ಬರು ಅತ್ತೆಯ ಮಕ್ಕಳಲ್ಲವೇ? ವರಿಸುವೆನು, ಹೋಗುವೆನು ಪ್ರಿಯ. ಆದರೆ ಆತನನ್ನು ವರಿಸಿಲ್ಲವೆಂದ ಪಕ್ಷದಲ್ಲಿ ಪುನಃ ನಾನು ಇಲ್ಲಿಗೆ ಬರುವೆನು. ಮತ್ತೆ ನೀನೇ ವರಿಸಬೇಕು. ಇಲ್ಲವಮ್ಮ, ನಿನ್ನನ್ನು ಕಂಡ ಕೂಡಲೇ ಅವಮಾನಿಸುವನು ಹೊರಡು. ಏನು ಮಾಡುವುದು? ಹಾಗಲ್ಲಮ್ಮ, ಅವಮಾನಿಸಿ ಹೇಳಿದನು. ನೀನು ಆಹಾ, ಹಾಗು. ಹಾಗಾದ್ರೆ ಹೋಗಲೇ? ಬೇಗ ಹೋಗು. ಗನಸೋ ಗಂಧನ ವಾಸನೆಯು ಮನದೊಳೆಂದೆ ಹೋದೋ. ಗನಸೋ ಗಂಧನ ಕದರಿಸೋ ಕದಳಿಸೋ ಕದರಿಸೋ ಕದಳಿಸೋ ಉದವಾನೆ ತಗೋದೋ. ಗನಸೋ ಗಂಧನ ಕದಳಿ ಕದೋಗ ಮಾವು ನೇರಳೆ ಕದಳಿ ಕದೋಗ ಮಾವು ನೇರಳೆ ಉದವಾನೆ ತಗೋದೋ. ಗನಸೋ ಗಂಧನ. ಆಹಾ, ಈ ವನದಲ್ಲಿ ಬಗೆ ಬಗೆಯ ಫಲಗಳೇ ಕಾಣುತ್ತಿರವು. ಇರಲಿ, ಒಳ್ಳೆಯ ಫಲಗಳನ್ನೇ ಆರಿಸಿಕೊಳ್ಳುವೆನು. ಅಬ್ಬಬ್ಬಬ್ಬಬ್ಬಾ. ಈತನು ಹಿಂಬದಿಯಲ್ಲಿ ಇಷ್ಟು ಸುಂದರನಾಗಿರುವನು, ಇನ್ನು ಮುಂದೆಯಿಂದ ಹೀಗಿರುವನೋ ಹೀಗೋ. ಈ ಸುಂದರ ಈತನನ್ನು ನೋಡುತ್ತಿದ್ದರೆ ಆತನಿಗಿಂತ ಬಹಳ ಸುಂದರನಾಗಿರುವನು ಎಂದು ನೋಡುತ್ತಿತ್ತು. ಪ್ರಿಯಾ, ಅಯ್ಯಯ್ಯೋ ಪ್ರಿಯತಮ, ಮನೋಹರ. ಯಾರು ನೀನು ಶುಭಾಂಗಿನಿ? ನಾನು ಪ್ರಿಯಾ. ನಾನು ಪ್ರಿಯ? ಯಾರು ನಿನ್ನ ಪ್ರಿಯ? ನಿನ್ನ ದೇಶ ಯಾವುದು? ಅಬ್ಬಬ್ಬಾ. ನಿನ್ನ ಹೆಸರೇನು? ನೀನು ಇಲ್ಲಿಗೆ ಏತಕ್ಕಾಗಿ ಬಂದೆ? ಅಲ್ಲದೆ ನಿನಗೆ ನನ್ನಿಂದ ಏನಾಗಬೇಕು? ಇಷ್ಟೆಲ್ಲವನ್ನು ಒಂದೇ ಬಾರಿ ಹೇಳಬೇಕೇ? ಹೌದು. ಸ್ವಲ್ಪ ಸ್ವಲ್ಪವಾಗಿ ಹೇಳಬಾರದೆ? ಹೇಳುವೆನು. ನಾನು ರಾವಣೇಶ್ವರನ ಸಹೋದರಿ. ನನ್ನ ಹೆಸರು ನಖ. ನಖ ಶೂರ್ಪನಖ ಎಂದು ಹೇಳುವರು. ಪ್ರಿಯಾ, ದೂರನಿಲ್ಲಮ್ಮ. ನಾನು ನಿನ್ನನ್ನು ವರಿಸಬೇಕೆಂದು ಬಂದಿರುವೆನು. ಓಹೋ, ನೀನು ರಾವಣನ ಸಹೋದರಿಯೋ? ಆಹಾ, ಹಾಗಾದರೆ ನೀನು ಅಸುರ ಕನ್ಯೆ. ಅಯ್ಯಯ್ಯೋ. ನಾನು ನಿನ್ನನ್ನು ವರಿಸಲು ಸಾಧ್ಯವಿಲ್ಲಮ್ಮ. ಅಮ್ಮ. ಏಕೆಂದರೆ ಮೇಲಾಗಿ ನಾನೊಬ್ಬನೇ ಇಲ್ಲಿಗೆ ಬಂದಿಲ್ಲ. ನಮ್ಮ ಅಣ್ಣನಾದ ಶ್ರೀ ರಾಮಚಂದ್ರನೂ ಇಲ್ಲಿಗೆ ಬಂದಿರುವನು. ನೀನು ಅವನಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಹೌದೇ? ನಾನು ಮೊದಲೇ ಅಲ್ಲಿಗೆ ಹೋಗಿದ್ದೇನು. ಹಾಗಾದರೆ ನೀವು ನನಗೆ ಅತ್ತಿಗೆ ಆಗಬೇಕು. ಅಯ್ಯಯ್ಯೋ, ಅಲ್ಲಿಗೆ ಏನು ಬೇಡ, ಸುಮ್ಮನೆ ಹೋಗಿದ್ದೆನು, ನೋಡಿದೆನು, ಮಾತನಾಡಿದೆನು, ಮತ್ತೇನು ಆಗಲಿಲ್ಲ. ಅವನು ಹೇಳಿದನು,
ನಾನು ಏಕ ಪತ್ನಿ ವ್ರತಸ್ಥನು. ನನ್ನ ಮಡದಿಯನ್ನು ಬಿಟ್ಟು ಮತ್ತಾರನ್ನು ನೋಡುವುದಿಲ್ಲ. ಪಕ್ಕದ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣ ಇರುವನು. ಆತನನ್ನು ವರಿಸು ಎಂದು ಹೇಳಿ ಇಲ್ಲಿಗೆ ಕಳಿಸುವನು. ನನ್ನನ್ನು ವರಿಸು ಪ್ರಿಯ. ಅದನ್ನೇ ದೂರ ನಿಂತು ಹೇಳಬಹುದಲ್ಲ. ಹತ್ತಿರ ಬಂದರೆ ಏನಾಗುವುದು? ದೂರ ನಿಲ್ಲು. ಇರಲಿ ಹೇಳಿ. ನೋಡಮ್ಮ, ಆಹಾ, ಆತನು ಹೇಳಿದ್ದು ನಿಜ. ನಾನು ರಾಮದಾಸ. ಯಾವ ದಾಸ? ರಾಮದಾಸ. ಯಾವ ದಾಸ? ರಾಮದಾಸ. ಮುಂದೆ ಕೇಳಿ. ನಾನು ಆತನ ಆಜ್ಞೆ ಇಲ್ಲದೆ ಏನನ್ನೂ ಸಹ ಮಾಡುವುದಿಲ್ಲ. ಏನನ್ನು ಮಾಡುವುದಿಲ್ಲ? ಏನನ್ನೂ ಮಾಡುವುದಿಲ್ಲ. ಮಾಡುವುದಿಲ್ಲ. ಅದು ಯಾವುದನ್ನೂ ಮಾಡುವುದಿಲ್ಲ. ಇರಲಿ ಹೇಳಿ. ಆದ್ದರಿಂದ ಆತನ ಹತ್ತಿರ ಹೋಗಿ ಏನಾದರೂ ಕುರುಹುಗಳನ್ನು ತೆಗೆದುಕೊಂಡು ಬಂದರೆ ಮಾತ್ರ ನಿನ್ನನ್ನು ನಾನು ಒರಿಸುವೆನು. ಇಷ್ಟು ಸಣ್ಣ ವಿಚಾರಕ್ಕೆ ನಾನು ಆತನ ಬಳಿಗೆ ಹೋಗಬೇಕೆ? ಅದನ್ನೇ ದೂರ ನಿಂತು ಹೇಳಬಹುದಲ್ಲ. ಪರವಾಗಿಲ್ಲ, ಹತ್ತಿರಕ್ಕೆ ಬನ್ನಿ. ನೀನೇ ಒಂದು ಬಾರಿ ವರಿಸಬಾರದೆ? ಸಾಧ್ಯವಿಲ್ಲವಮ್ಮ, ಸಾಧ್ಯವಿಲ್ಲ. ನೀನು ಆತನಲ್ಲಿಗೆ ಹೋಗಿ ಏನಾದರೂ ಗುರುತುಗಳನ್ನು ತೆಗೆದುಕೊಂಡು ಬಂದರೆ ಆಗ ನಿನ್ನನ್ನು ನಾನು ಒರಿಸುವೆನು. ಖಂಡಿತವಾಗಿ ಒರಿಸುವೆ ತಾನೆ? ಖಂಡಿತವಾಗಿಯೂ ಒರಿಸುವೆನು. ಇಲ್ಲಿಂದ ಎಲ್ಲಿಯೂ ಹೋಗಬಾರದು. ಎಲ್ಲಿಯೂ ಹೋಗುವುದಿಲ್ಲ. ನಾನು ಹೋಗಿ ಬರುವ ತನಕ ಇಲ್ಲೇ ಇರಬೇಕು. ನಾನು ಇಲ್ಲಿಯೇ ಇರುತ್ತೇನೆ. ಹೋಗಲೇ? ಸ್ವಲ್ಪ ತಡೆದುಕೋ. ಹೋಗಲೇ? ಹೇಳುವೆನು ಕೇಳು. ಹೋಗಿ ನಾನು ಕುರುವನ್ನು ತರುವೆನು. ಅಲ್ಲಿವರೆಗೂ ಇಲ್ಲೇ ಇರು. ನಾನು ಇಲ್ಲಿಯೇ ಇರುತ್ತೇನೆ. ನೀನು ನಿಶ್ಚಿಂತೆಯಿಂದ ಹೋಗಿ ಬಾ. ಬರುವೆನು ಪ್ರಿಯಾ. ನಮಸ್ಕರಿಸಲು ಭಾವನವರೇ. ನೀನು ಓದೆ ಕಾರ್ಯವು ಏನಾಯ್ತಮ್ಮ? ಏನೂ ಆಗಲಿಲ್ಲ. ಯಾಕಮ್ಮ? ಆತನು ರಾಮದಾಸನಂತೆ. ನೀವು ಹೇಳದೆ ಇದು ಅದು ಏನು ಮಾಡುವುದಿಲ್ಲವಂತೆ. ಅದಕ್ಕಾಗಿ ನೀವು ಕುರುವನ್ನು ಕೊಟ್ಟರೆ ಅವರು ನನಗೂ ಒರಿಸುವರು. ಅಮ್ಮ, ನನ್ನ ತಮ್ಮನಾದ ಲಕ್ಷ್ಮಣರು ನಾನು ಯಾವ ಕಾರ್ಯವನ್ನು ಹೇಳುವುದರೂ ಸಿದ್ಧನಾಗಿರುವ. ಆದರೆ ನಿನ್ನನ್ನು ಉದಾಹರಿಸಿ ಕಳಿಸಿರಲು ಕಾರಣವೇನು? ನೀವು ಕುರುಹನ್ನು ಕೊಟ್ಟರೆ ಅವರು ನನಗೆ ಒರಿಸುವನೆಂದು ಹೇಳಿ ಕಳಿಸುವರು. ಹೌದೇ? ಹಾಗಾದರೆ ಇಲ್ಲಿ ಬಂದು ನಿಲ್ಲು. ಎಲ್ಲಿಗೆ ಬರಲಿ? ಬೆನ್ನಿನ ಮೇಲೆ ಕೆಲವು ಅಕ್ಷರಗಳನ್ನು ಬರಿವೆನು. ಇಲ್ಲೇ ಬರೀವಿರಾ? ಇಲ್ಲವಮ್ಮ. ಇಲ್ಲೇ ಬರೀವಿರಾ? ಲಗ್ನವಾಗಬೇಕೋ ಇಲ್ಲವೋ? ಆಗಬೇಕು. ಈಗ ಬಂದು ನಿಲ್ಲಿ. ಇಲ್ಲಿಗೆ ಬರಬೇಕೆ? ಹೌದಮ್ಮ. ಇಲ್ಲಿಗೆ ಬಂದರೆ ಆಗುವುದಿಲ್ಲವೇ? ಇಲ್ಲಿಗೆ ಬರುವೇನು. ನೋಡಿದಿರ ಸ್ವಾಮಿ, ಇವಳನ್ನು ಅತ್ತ ಹೋಗು. ಏನು ಬರುತ್ತಿದ್ದೀರಿ? ಮನೆ ನಿಲ್ಲು. ಬರೆಯಿಸಿಕೋ. ಭಾವನವರೇ, ಇಷ್ಟು ಆತುರ ಪಟ್ಟರೆ ನಿಧಾನಿಸ. ಬರೆಯುವುದು ಬರೀದಿರಿ. ಅವರು ನೋಡುತ್ತಿರುವಂತೆ ದಪ್ಪದವದಾಗಿ ಒತ್ತಿ ಒತ್ತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬರೆಯಿರಿ. ಇಲ್ಲೇ ಬರೆಯಬೇಕು. ಏನೆಂದು ಬರೆದಿರುವಿರಿ? ಕಥೆಯು ಪೂರೈಸುವಂತೆ ಬರ್ತೀನಿ. ಯಾವ ನೀನು ಕಥೆ? ಹೋಗಬಹುದು. ಹೋಗಲಿ. ಹಾಗೆ ಆಗಲಿ. ಅಕ್ಕನವರೇ, ಅಮ್ಮ ಹೋಗಿ ಬರಲಿ. ದೂರದಿಂದಲೇ ಮಂಗಳವಾರ ನಾನು ಹೋಗು ಬರೋದಲ್ಲಿಗೆ ಇಲ್ಲಿಗೆ ಒಂದು ಗೋಡೆಯನ್ನು ಹಾಕಿ. ಭಾಷಿತ. ಏಕೆ? ನಮ್ಮ ಆರ್ಭಟ ಸ್ವಲ್ಪ ಜೋರಾಗಿರುವುದು. ಅದಕ್ಕಾಗಿ ನಿಮಗೆ ತೊಂದರೆ ಆಗಬಾರದಲ್ಲ. ಪೂರ್ಣವಾಗಿ ನಿಮಗೆ ಕೊಡ್ತೇವೆ. ಹೋಗಿ. ಹಾಗಾದ್ರೆ ಬರಲಿ. ಈ ವನದಲ್ಲಿ ಬಗೆ ಬಗೆಯ ಫಲಗಳೇ ಕಾಣುತ್ತಿರುವವು. ಇರಲಿ, ಒಳ್ಳೆಯ ಫಲಗಳನ್ನೇ ಆರಿಸಿಕೊಳ್ಳುವೆನು. ಪ್ರಿಯಾ, ಪ್ರಿಯಾ. ಪ್ರಿಯತಮ. ಓಹೋ ಪ್ರಿಯತಮ. ಓಹೋ, ಪುನಃ ಬಂದೆಯಾ? ಯಾರು ಇರುವರೆಂದು ಅಲ್ಲೇ ನೋಡ್ತಿರ್ವಿರಿ. ನಾನು ಇಲ್ಲಿಲ್ಲವೇ? ಒಂದು ಬಾರಿ ನೋಡಬಾರದೆ? ಬನ್ನಿ ಸ್ವಲ್ಪ ಬೆಳಿಗ್ಗೆ. ಪ್ರಿಯತಮ, ಕುರುವನ್ನು ತಂದಿರುವೆನು. ತೋರಿಸು ಹಾಗಾದರೆ. ಆಹಾ, ನಿಮ್ಗೆ ಕೊಡುವುದಲ್ಲ, ಅದು ನೀವು ನೋಡುವುದು, ನಾನು ತೋರಿಸುವುದು. ಅದೇನು ತೋರಿಸಮ್ಮ? ತೋರಿಸಲೇಬೇಕೆ? ಹೌದು, ತೋರಿಸಲೇಬೇಕು. ಇಲ್ಲಿ ನೋಡಿ. ದೂರಕ್ಕೆ ಸಾರೆ ನೀನು ನಾರೇ ಮಳೆಯೇ, ದೂರಕ್ಕೆ ಸಾರೆ ನೀನು. ಪ್ರಿಯಾ, ದೂರ ನೀನು. ದೂರಕ್ಕೆ ಸಾರೆ ನೀನು ನಾರೇ ಮಳೆಯೇ, ದೂರಕ್ಕೆ ಸಾರೆ. ಪ್ರಿಯಾ, ಹಾಗೆಲ್ಲ ಬೇಡ. ಪರಿಚಯವಿಲ್ಲದ ಪರಪುರುಷ ಪರಿಚಯವಿಲ್ಲದ
ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಸುಮ್ಮನೆ ಬಂದ ಲಾವಣೆಯನ್ನು ಹಿಡಿದು ಹೊರಟು ಹೋಗು. ಎಲ್ಲವೋ ಲಕ್ಷ್ಮಣ, ನನ್ನನ್ನು ಯಾರೆಂದು ಭಾವಿಸಿರುವೆ? ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅಲೆದಾಡಿಸುತ್ತಿರುವೆಯಾ? ನನ್ನ ನಿಜ ರೂಪವನ್ನು ತಾಳಿ ನಿನ್ನ ಈಗಲೇ ನುಂಗಿ ಬಿಡುವೆನು. ಓಹೋ, ಈ ನಿನ್ನ ನಿಜ ರೂಪವನ್ನು ಮೆಚ್ಚತಕ್ಕದ್ದೇ. ನಾನು ನಿನ್ನನ್ನು ಲಗ್ನವಾಗಬೇಕಾದರೆ ನೀನು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಅದಾವುದದು ನಿನ್ನ ಛತ್ರಿ ಪದ್ಧತಿ? ಕ್ಷತ್ರಿಯ ಪದ್ಧತಿ ಅಲ್ಲಮ್ಮ, ಆಹಾ, ಕ್ಷತ್ರಿಯರ ಪದ್ಧತಿ. ಆಹಾ, ನಾನು ನಿನ್ನನ್ನು ವರಿಸಬೇಕೋ ಬೇಡವೋ? ವರಿಸಬೇಕು. ಬಾ ಇಲ್ಲೇ, ಅಲ್ಲಿಗೆ ಬರಲಿ. ಕುಳಿತುಕೋ. ಕುಳಿತುಕೊಳ್ಳಬೇಕೆ? ಹೌದು. ನಿಂತರೆ ಆಗುವುದಿಲ್ಲ. ಕುಳಿತುಕೋ ಹೇಳುವೆನು. ನಿಂತರೇನೆ ಆಗುವುದು. ಕುಳಿತುಕೋ ಹೇಳುವೆನು. ಹೇಳಿ ಆಗದು. ಕುಳಿತುಕೋ ಅಂತ ಹೇಳಿದ್ದೆ. ಮೇಲೆ ಹೇಳು. ಪುನಃ ಕುಳಿತುಕೋ. ಮೇಲೆ ಹೇಳು. ದೂರ ನಿಲ್ಲು. ಆಗಲಿ ಆಗಲಿ. ನಾನು ನಿನ್ನನ್ನು ವರಿಸಬೇಕು ತಾನೆ? ವರಿಸಬೇಕು. ನಾನು ನಿನ್ನನ್ನು ಲಗ್ನವಾಗಬೇಕಾದರೆ, ಲಗ್ನವಾಗಬೇಕಾದರೆ ಅಲ್ಲೇ ನಿಂತು ಮಾತನಾಡು ಹೇಳುವೆನು. ಆಗಲಿ ಹೇಳಿ. ನಾನು ನಿನ್ನನ್ನು ಲಗ್ನವಾಗಬೇಕಾದರೆ ಆಗಬೇಕಾದರೆ ವಧುವು ಮಧು ಲಗ್ನವಾಗುವಾಗ ಹಾ, ವರನನ್ನು ನೋಡಕೂಡದು. ನೋಡಿದರೆ ತಾನೇ ಆಗುವುದು. ನೋಡಲಿಲ್ಲವೆಂದರೆ ಏನಾಗುವುದು? ನೋಡಕೂಡದು. ಮಾತನ್ನು ಸಹ ಆಡಬಾರದು. ಮತ್ತೇನು ಮಾಡಬೇಕು? ಈ ನಿನ್ನ ಸೆರಗಿನಿಂದ ಸೆರಗಿನಿಂದ ಈ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ನೋಡಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಹೇಳುವೆನು ಕಟ್ಟಿಕೊಂಡರೆ ಪ್ರಿಯ. ಏನು ಕಾಣುವುದು ಪ್ರಿಯ? ನನ್ನ ಮಾತನ್ನು ಕೇಳುವೆಯೋ ಇಲ್ಲವೋ? ಕೇಳುವೆನು. ಈ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ನಿಜವಾಗಿಯೂ ಕಟ್ಟಿಕೋಬೇಕೆ? ಖಂಡಿತವಾಗಿಯೂ ಕಟ್ಟಿಕೊಳ್ಳಬೇಕು. ಆಗಲಿ. ಈಗ ನಿನ್ನನ್ನು ನಾನು ವರಿಸುವೆನು. ಹಾ ಹಾ. ನೆಲ್ಲು ನೆಲ್ಲೊಳೆನೀತಳೆ ನೆಲ್ಲು ನೆಲ್ಲೊಳೆನೀತಳೆ ತಾಳೆಗಳೆಂದು ಪಟ್ಟಿಂಗ ಪಾನೀಯ ನನ್ನ ಮೂವನ್ನು ಕುಯ್ದು ಬಿಟ್ಟೆಯ ಹೇಳಿ. ಡಿ.ಕೆ. ಜಯರಾಮ್ರವರು ಏನು ಕೇಳಬೇಕು? ದೇವರಹಳ್ಳಿ ದೇವರಾಜರವರು ಏನು ಕೇಳಬೇಕು? ಹಾಗೂ ಅಂಗಡಿ ದೇವರಾಜ್ ಹುಲಿರಪ್ಪರ ವೇದಿಕೆ ಬರಬೇಕು. ಬನ್ನಿ ಸೈಡ್ ನೋಡ್ಬೇಕು ಆಗ್ತಿ. ಭಯ್ಯ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತಹ ತಾಲೂಕು ಜೆಡಿಎಸ್ನ ಮುಖಂಡರಾದ ಅಧ್ಯಕ್ಷರಾದಂಥ ಚಿಕ್ಕತಿಮ್ಮೇಗೌಡರು, ದೇವರಾಜು ಅವರು, ಚೌಡ್ಸೌಟ್ರವರು, ಜಯರಾಮ್ ಅವರು, ಪೂಜೆ ಕುಳಿತ ಸಿದ್ದೇಗೌಡರು, ಚಿಕ್ಕಸಿಂಕೆರೆ ಮೂರ್ತಿ ಅವರು, ದೇವರಾಜು ಹುಲಿಗೆರೆಪುರ ಹಾಗೂ ಕುಮಾರ ಅರಸವರು ಇವರುಗಳಿಗೆ ಈ ಒಂದು ಸಮಾರಂಭದ ವತಿಯಿಂದ ಪುಟ್ಟ ಒಂದು ಸನ್ಮಾನ. ಈ ಒಂದು ಕಾರ್ಯಕ್ರಮನ ಕುರಿತು ಎರಡು ಮಾತಾಡಬೇಕು ಅಂತ ತಾಲೂಕು ಅಧ್ಯಕ್ಷರಾದಂಥ ಜೆಡಿಎಸ್ ಅಧ್ಯಕ್ಷರಾದಂಥ ಚಿಕ್ಕತಿಮ್ಮೇಗೌಡರು ಮನವಿ. ಬಂಧುಗಳೇ, ನಮ್ಮ ಹಿಂದೂ ಭಾರತೀಯ ನಗರದಲ್ಲಿ
ಶ್ರೀರಾಮ ರಂಗಭೂಮಿ ಕಲಾವಿದರ ಸಂಘದ ಮೊದಲನೇ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ನಮ್ಮ ಭಾರತೀಯ ನಗರದಲ್ಲಿ ನಮ್ಮ ಎಲ್ಲ ಕಲಾವಿದರು ಈ ದಿನ ವಾರ್ಷಿಕೋತ್ಸವದ ಅಂಗವಾಗಿ ಸಂಪೂರ್ಣ ರಾಮಾಯಣ ಎಂಬ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ಈ ನಾಟಕದ ಮಧ್ಯೆ ಭಾಷಣ ಅಷ್ಟೊಂದು ತಮ್ಗೆ ಇಚ್ಛೆ ಆಗಲ್ಲ. ಯಾಕೆಂದ್ರೆ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂದ್ರೆ ನಾವೆಲ್ಲರೂ ನಾಟಕ ನೋಡ್ಬೇಕು. ಆದ್ರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಶ್ರೀರಾಮ ರಂಗಭೂಮಿ ಕಲಾವಿದರು ಈ ದಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈ ನಮ್ಮ ಮಂಡ್ಯ ಜಿಲ್ಲೆಯ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರ ಉಕ್ಕು ಮತ್ತು ಕಬ್ಬಿಣ ಖಾತೆಯ ಸಚಿವರಾದ ಶ್ರೀಯುತ ಕುಮಾರಣ್ಣವ್ರನ್ನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಸಂಘದವರು ಆಹ್ವಾನಿಸಿದ್ರು. ಆದ್ರೆ ಅವರ ಒಂದು ಕಾರ್ಯಕ್ರಮಗಳು ಬಿಡುವಿಲ್ಲ. ಇದರಿಂದ ಮುಂದೆ ಒಂದಿನ ನಿಮ್ಮ ಭಾರತದಾಗ ನಾನು ಬರ್ತೀನಿ, ನಿಮ್ಮ ಕಲಾವಿದರನ್ನ ಭೇಟಿ ಮಾಡ್ತೀನಿ ಅಂತ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಅವರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳ್ತಾ, ಅದೇ ರೀತಿ ನಮ್ಮ ಮದ್ದೂರಿನ ಮಾಜಿ ಶಾಸಕರು ಮಾಜಿ ಸಚಿವರಾದ ಡಿ.ಸಿ. ತಮ್ಮಣ್ಣವರು ಸಹ ಅದೇ ಮತ್ತೆ ಹೇಳಿ ನಾವು ಒಟ್ಟಿಗೆ ಹೊಂದಿಸಿ ಹೋಗೋಣ, ಕುಮಾರಣ್ಣ ಕರ್ಕ ಬರ್ತೀನಿ KM ದೊಡ್ಡಿ ಕಲಾವಿದರ ಸಂಘಕ್ಕೆ ಅಂತ ಹೇಳಿದ್ದಾರೆ. ಅದರಿಂದ ಈ ನಾಟಕ ಸಂಪೂರ್ಣ ರಾಮಾಯಣ, ಈ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕ ಯಶಸ್ವಿಯಾಗಲಿ. ನಮ್ಮ ಭಾರತೀಯ ಸುತ್ತಮುತ್ತ ಗ್ರಾಮ ಸಾರ್ವಜನಿಕ ಬಂಧುಗಳು ಈ ಒಂದು ನಾಟಕವನ್ನ ನೋಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಲು ತಮ್ಮೆಲ್ಲರೂ ಮನವಿ ಮಾಡಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಲಂಕಾಪುರದ ಒಡೆಯ ರಾವಣ ಸಹೋದರ
ನರ್ತನವನ್ನು ನೋಡಿದಿರಾ? ಈ ಜಗ ಭೀಕರನೆನಿಸುತ್ತೆ, ತ್ರಿಜಗ ಭೀಕರನೆನಿಸುತ್ತೆ, ಆಚಾರ್ಯರೆನಿಸುತ್ತೆ, ದುರದೋಳ್ ಶತ್ರುಗಳ ಸದೆ ಬಡಿದು ನಾ ಅಂಬುಜಾ ಭುವನದೊಳ್ ಮೆರೆವ, ಅಂಬುಜಾ ಭುವನದೊಳ್ ಮೆರೆವ ಈ ಕರಾದೂಷಣರಿಗೆ ಯಾರು ಸಾಟಿಯೇ? ಬಲ ಬಲ ಪ್ರತಾಪಶಾಲಿ ನಾನೇ ಜಗಗಳು, ಬಲ ಬಲ ಪ್ರತಾಪಶಾಲಿ ನಾನೇ ಜಗಗಳು, ಅಟ್ಟಹಾಸದಿಂದ ಮೆರೆದು ಜಗವ ಕೊಂದುವೆ, ಅಟ್ಟಹಾಸದಿಂದ ಮೆರೆದು ಜಗವ ಕೊಂದುವೆ, ವೀರಾದಿ ವೀರರು ಘೋರ ತರಗಳು, ವೀರಾದಿ ವೀರರು ಘೋರ ತರಗಳು, ಸೂರರನ್ನು ಕಡಿದು ನಾ ದರೆಯೊಳಗೆ ಉರುಳುಪೆ, ಸೂರರನ್ನು ಕಡಿದು ನಾ ದರೆಯೊಳಗೆ ಉರುಳುಪೆ, ಬಲ ಬಲ ಪ್ರತಾಪಶಾಲಿ ನಾನೇ ಜಗದಳು, ಅಟ್ಟಹಾಸದಿಂದ ಮೆರೆದು ಜಗವ ಕೊಂದುವೆ, ಜಗವ ಕೊಂದುವೆ, ಜಗವ ಕೊಂದುವೆ. ಸಹೋದರರೇ, ನಮ್ಮಗಳ ಪರಾಕ್ರಮಕ್ಕೆ ಬ್ರಹ್ಮಾಂಡವೇ ತಲ್ಲಣಿಸುತ್ತಿದವೇ? ದೂಷಣ, ಸುರಲೋಕವನ್ನು ಸೂರ್ಯ ಮಾಡಿ ಬಂದಿರುವೆಯ ಆ ವಿಚಾರವನ್ನು ತಿಳಿಸು. ನಮಗ್ಯಾರು ಸರಿ ಸಮರು, ಬಲ ಬಲ ನಮಗ್ಯಾರು ಸರಿ ಸಮರು, ಈ ದರಿಯಲು ಬಲ ಬಲ ನಮಗ್ಯಾರು ಸರಿ ಸಮರು, ಕಡಿಯುತ್ತದೆ ಪೋಗಳ, ಕಡಿಯುತ್ತದೆ ಪೋಗಳ, ವರನ ಪೋಗಿ ಬರಸ ರಗರದಿಂದ, ವರನ ಪೋಗಿ ಬರಸ ರಗರದಿಂದ, ನಳಗಳ ನಡಗಿಸಿ ಬಡಿದು ಇಳಿಸುವೆ, ನಳಗಳ ನಡಗಿಸಿ ಬಡಿದು ಇಳಿಸುವೆ, ಬಲ ಬಲ ನಮಗ್ಯಾರು ಸರಿ ಸಮರು, ಈ ದರಿಯಲು ಬಲ ಬಲ ನಮಗ್ಯಾರು ಸರಿ ಸಮರು, ನಮಗ್ಯಾರು ಸರಿ ಸಮರು, ನಮಗ್ಯಾರು ಸರಿ ಸಮರು. ಅಯ್ಯೋ ಅಯ್ಯೋ, ನಿಮ್ಮ ಆಜ್ಞೆಯಂತೆ ಋಷಿಗಳ ತಪಸ್ಸನ್ನು, ಮುನಿಯರ ತಪಸ್ಸನ್ನು, ಸರ್ವಲೋಕವನ್ನು ಸೂರ್ಯ ಮಾಡಿ ಬಂದಿರುವನು ವಂದನೆ ಪಡೆ. ಬಲೇ ಸಹೋದರ, ನಿನ್ನೆಯ ಪರಾಕ್ರಮಕ್ಕೆ ಮೆಚ್ಚಿದನು. ನಿನ್ನ ಪೀಠವನ್ನು ಅಗ್ರಜ ತ್ರಿಶೂರ, ನಿನ್ನ ಅಧಿಕಾರವು ಹೇಗಿರುವುದು ತಿಳಿಸು. ತಿಳಿಸುವನು. ಪಡೆದು
ಬುದ್ಧಿವಂತಿಕೆ ಮೆಚ್ಚಿದನು. ನಿನ್ನ ಪೀಠವನ್ನು ಪರಿಗ್ರಹಿಸು. ಧರಾಸುರ ಮಹಾರಾಜರಿಗೆ ದೇವಾಗಲಿ. ಸೇವಕ, ಸಮಾಚಾರವೇನು? ನಿಮ್ಮ ತಂಗಿಯಾದ ಶೂರ್ಪಣಖಾದೇವಿ ದುಃಖ ಮಾಡುತ್ತಾ ಬರುತ್ತಿರುವಳು. ಏನು? ನನ್ನ ತಂಗಿಗೆ ದುಃಖವೇ? ಸಾಕು, ಬಾಯಿ ಮುಚ್ಚು. ಆಗಲಬಹುದೇ, ಆಕೆ ಮುಗ್ನ ಯಾರ ಕುಯ್ದಾಕ್ಬಿಟ್ಟಿದ್ದಾರೆ. ಹಾಗಾದರೆ ನನ್ನ ತಂಗಿಯಾದ ಶೂರ್ಪಕರ್ಣಕನನ್ನು ಗೌರವದಿಂದ ಕರೆದುಕೊಂಡು ಬನ್ನಿ. ಬಾಳಲು ಬಂದಾಟ ನಿನಗಿಂತ ಕೃತ್ಯ ಮಾಡಿದ ಪಾಪಿಗಳ್ಯಾರು ಹೇಳು, ಅವರನ್ನು ಧ್ವಂಸ ಮಾಡಿ ಬಿಡುವೆನು. ಅಣ್ಣ, ಯಾರೋ ರಾಮ ಲಕ್ಷ್ಮಣರಂತೆ, ಅವರನ್ನು ಇಲ್ಲಿ ಏಕೆ ಬಂದಿರಿ ಎಂದು ಕೇಳಿದೆ. ಅಷ್ಟರಲ್ಲಿ ಆ ಪಟ್ಟಿಂಗನಾದ ಲಕ್ಷ್ಮಣನು ಬಂದು ನನ್ನ ಮೋಗನ್ನು ಕೊಯ್ದು ಬಿಟ್ಟನು. ತಂಗಿ, ಆ ಮೂರ್ಖರಲ್ಲಿ ಇವರು ಬೇಗ ತೋರಿಸು. ಅವರನ್ನು ಸಿಗಿದು ದಿಕ್ಕುಗಳಿಗೂ ಬಿಸಾಡುವೆನು. ಬನ್ನಿ ಅಣ್ಣ, ಈಗಲೇ ತೋರಿಸುವನು. ಅವರನ್ನು ಸುಮ್ಮನೆ ಬಿಡಬೇಡಣ್ಣ. ಸಹೋದರರೇ, ತಂಗಿ ಅವಮಾನದ ರಂಗವನ್ನು ಕೇಳಿದಿರಾ? ಹೇಳಿದೆವು ಅಣ್ಣ. ಇನ್ನೂ ಸಹಿಸಲು ತಡವಿಲ್ಲ, ನಡೆಯಲಿ ಹೋಗೋಣ. ತಡವೇನೆ ಬಂತು. ದುರ್ನೀಚ ನಿರ್ನಾಮನ ಮಾಡುವೆ, ದುರ್ನೀಚ ನಿರ್ನಾಮನ ಮಾಡುವೆ, ನೀಯಲ್ಲಿ ಹೋಗುವೆ ಚಿ ಕಳ್ಳನೆ, ನೀಯಲ್ಲಿ ಹೋಗುವೆ ಚಿ ಕಳ್ಳನೆ, ಬಡ ಬಡ ನಿಲ್ಲಿಸುವಯ್ಯಾರವ, ಬಡ ಬಡ ನಿಲ್ಲಿಸುವಯ್ಯಾರವ, ಪಾಟು ನೀ ಪರಿಗೈತಯ್ಯ, ಕಳ್ಳ ವಿಕಾರಿ ದುರಾತ್ಮ ಕಟ್ಟೋರಚಿ, ಪಾಟು ನೀ ಪರಿಗೈತಯ್ಯ, ಪಾಟು ನೀ ಪರಿಗೈತಯ್ಯ, ಪಾಟು ನೀ ಪರಿಗೈತಯ್ಯ. ಎಳೆಯಲವೋ ನರಾದವರೇ, ಎಲ್ಲಿರುವಿರಿ? ಬೇಗ ಯುದ್ಧಕ್ಕೆ ಸಿದ್ಧರಾಗಿ. ಒದಿಸುವೆ, ಒದಿಸುವೆ, ನೀರಲ್ಲಿ ಹೋಗುವ ಚಿ ಕಳ್ಳನೆ, ನೀರಲ್ಲಿ ಹೋಗುವ ಚಿ ಕಳ್ಳನೆ, ಬಡ ಬಡ ನಿಲ್ಲಿಸುವವ ಯಾರವ, ಬಡ ಬಡ ನಿಲ್ಲಿಸುವವ ಯಾರವ, ಹಾಬಿಲಿ ಪರಿಗೈದೆಯ, ಕಳವಿಕಾರಿ ದುರಾತ್ಮ ಕಠೋರತೆ, ಹಾಬಿಲಿ ಪರಿಗೈದೆಯ, ಹಾಬಿಲಿ ಪರಿಗೈದೆಯ, ಹಾಬಿಲಿ ಪರಿಗೈದೆಯ. ಎಲ್ಲೋ ನರದವರು, ಎಲ್ಲರೂ ಬೇಗ ಇದ್ದಕ್ಕೆ ಸಿದ್ಧರಾಗಿ. ಅಗ್ರಜನಿಗೆ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಆ ರಾಕ್ಷಸಿಯು ನಿನ್ನ ಬಳಿಗೆ ಬಂದಲ್ಲ, ಹೊರಟು ಹೋದಳೆ. ಅಣ್ಣ, ಆಕೆಯು ಹೋಗುವಾಗ ನನ್ನ ಅಣ್ಣಂದಿರಾದ ಕರ ಭೂಷಣಾದಿಗಳನ್ನು ಕರೆದುಕೊಂಡು ಬಂದು ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುವೆಂದು ಹೇಳಿ ಹೊರಟು ಹೋದಳಣ್ಣ. ಲಕ್ಷ್ಮಣ, ಹಾಗಾದರೆ ಆ ರಾಕ್ಷಸರಿಗೂ ನಮಗೂ ಯುದ್ಧವು ಪ್ರಾರಂಭವಾದರೂ ಆಗಬಹುದು. ಅದು ಆ ರಾಕ್ಷಸ ಮಾತಾಡೆಯ ಅಣ್ಣ, ಅದು ಆ ರಾಕ್ಷಸರು ಕೇಳಿ ಬರುತ್ತಿರುವುದು. ಬೇಗ ನನಗೆ ಅನುಜ್ಞೆಯನ್ನು ಕೊಡು, ಅವರನ್ನೀಗಲೇ ನಾಶ ಮಾಡಿ ಬರುವೆನು. ಆ ರಾಕ್ಷಸರು ನಾನೇ ಸಂಹರಿಸಿ ಬರಬಹುದು. ನೀನು ಜಾನಕಿಯನ್ನು ಎಚ್ಚರಿಕೆಯಿಂದ ಕಾಯ್ದುಕೊಂಡಿರು ಸಹೋದರ. ತಮ್ಮ ಅಪ್ಪಣೆಯಂತೆಯೇ ಆಗಬಹುದು. ಯಾರಲೋ ಮನುಜನೆ ಬಾರಲೋ ಬೇಗನೆ, ಯಾರಲೋ ಮನುಜನೆ ಬಾರಲೋ ಬೇಗನೆ, ಶೂರರ ದರೆ ಇದು, ಶೂರರ ದರೆ ಇದು,
ಇದೆಯಾ? ಇದೋ ಈ ಚಂದ್ರಾಯದ ಬೆಟ್ಟನ್ನು ಸಹಿಸಿಕೊ. ಹಂಗೆ ಇರಪ್ಪ, ಹಂಗೆ ಬರ್ರ ನಿಮ್ಮ ಮನೆಯಾಗರಿ. ಕೆಲವು ಕಲೆ ಸೇರಿಸಿ ಕಡೆದಿಡುವೆನು ನಿನ್ನ, ಕೆಲವು ಕಲೆ ಸೇರಿಸಿ ಕಡೆದಿಡುವೆನು ನಿನ್ನ, ಸೌರನಾದರೇನು ಸೌರನಾದರೇನು ಆರಲ, ಕೆಲವು ಕಲೆ ಸೇರಿಸಿ ಕಡೆದಿಡುವೆನು ನಿನ್ನ, ಕಡೆದಿಡುವೆನು ನಿನ್ನ, ಕಡೆದಿಡುವೆನು ನಿನ್ನ. ಎಲ್ಲೋ ನರಾದವಳೆ, ನಮ್ಮ ಅಣ್ಣನನ್ನು ಕೊಂದ್ಯಾ ಈಗ ಅಯ್ಯೋ ಅಣ್ಣಂದಿರ, ಅಯ್ಯ ಮಾಯ ಮುರುಗ ಮಡಗ್ರ ಪರಣ್ಣ ಸಾಲೆ ನನ್ನ ದೊಡ್ಡ ಕರೆದುಕೊಂಡು ಬಂದು ಬೇಗ ಶಿಕ್ಷೆಯನ್ನು ಮಾಡಿಸುವೆನು. ರಾಜಾಧಿರಾಜ ಪರಶಿವನ ಶ್ವಭೋಗ ರಾವಣೇಶ್ವರ ಮಂಡೋದರಿಯ ವಲ್ಲಭ. ಹೌದು, ಜೈವರ ಜೈವರ ವಾಮನ, ಜೈವರ, ಯಾರಲ್ಲಿ ವಾರ್ತೆಕೆಯನ್ನು ಬರಮಾಡತಕ್ಕದ್ದು?
ಚತುರ್ದಶ ಸುರಾವಳಿ ತನುಜ ಕುಲಗಂಧರ್ವ ಯಕ್ಷ ಕಿನ್ನರೇ ಮತ್ತಾನೆಗಳ ಗುಂಪಿನಂತೆ ಕೂಡಿರುವ ಈ ಲೋಕದ ಸಾರ್ವಭೌಮನಿಗೆ ಸಾಟಿಯಾರು ಲೋಕೇಶ್ವರನೆಂದರೆ ಲೋಕಕ್ಕೆಲ್ಲ ಒಡೆಯನೆಂದಲ್ಲವೇ ಹೋದಿರಲಿ ಪ್ರೋಸ್ತ ರಾಜ್ಯವಾಡುವು ಹೇಗಿರುವುದು ಅದನ್ನು ತಿಳಿಸುವ ನಾವು
ಗಾಂಧರ್ವ ಚಿನ್ನರ ಚಿಂಪು ಸಾಧಿಯಾಗಿ ಎಲ್ಲರೂ ಕಡಾಗಡ ನಡುವರು ರಾಜಮಾತೆಯಾದ ಕೈಕಸಾದೇವಿಯ ಪುತ್ರನಾಗಿ ಜನಿಸಿ ನಿಮಗೆ ಆದಾಸ ಶತ್ರುವಾದ ಕೆಂಬ ಕುತೂಹಲದಿಂದ ಮೊಲಿ ಚಕ್ರವರ್ತಿಯ ಅರಮನೆ ಬಾಗಿಲನ್ನು ಕಾಯುತ್ತಿದ್ದ ಎನ್ನು ಬಿಡಲು ಹೋದ ಆದಿತ ಪರಾಕ್ರಮಶಾಲಿ ಪ್ರಭು ಒಳಪ್ರೋಷ್ಠ ಎನ್ನ ಶಾಸಕ್ಕೆ ನಾನು ಮೆಚ್ಚಿದನು ನಿನ್ನ ಪೀಠದಲ್ಲಿ ನೀನು ಪರಿವೃತನಾದವು ಏನು ಪಾಶ ನಿನ್ನ ಉತ್ತರವೇನು ಸರೋಜನರ ವರಂ ಪಡೆದು ನನ್ನ ಪರಾಕ್ರಮವನ್ನು ಚೆನ್ನಾಗಿ ವರ್ಣಿಸಿದೆ ನಿನ್ನ ಪೀಠದಲ್ಲಿ ನೀನು ಕುಳಿತುಕೊಳ್ಳುವನಾದ ಇದಕ್ಕೆ ನಿನ್ನ ಅಭಿಪ್ರಾಯವೇನು? ನಿನ್ನ ಪೀಠದಲ್ಲಿ ನೀನು ಕುಳಿತುಕೊಳ್ಳುವನಾಗು ಸಹೋದರ ಕುಂಭಕರ್ಣ ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಕಳಿಸುವನು ಕೈಯನ್ನು ಗೆಲ್ಲುವ ಬರದೊಳಗೆ ಕೈಯನ್ನು ಗೆಲ್ಲುವ ಬರದೊಳಗೆ ಸರಳನ್ನು ಗೆಲ್ಲುವ ಬರದೊಳಗೆ ಕೈಯನ್ನು ಗೆಲ್ಲುವ ಬರದೊಳಗೆ ಸರಳನ್ನು ಗೆಲ್ಲುವ ಬರದೊಳಗೆ ಎಸಗಿನ್ನ ಕೆಂಪುನ್ನ ಹಿಡಿದು ಎಸಗಿನ್ನ ಕೆಂಪುನ್ನ ಹಿಡಿದು ಮೇಲಿನ ವೇಗದ
ಈ ಮೂರು ಲೋಕದಲ್ಲಿ ನಮಗೆ ಸರಿಸಮನಾದವರು ಯಾರಿರುವಣ್ಣ, ಯಾರಿರುವರು? ಕಾಲ ತುಂಬ ಕಳ್ಳ ಎಲ್ಲ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಎಲ್ಲ ಪೀಠದಲ್ಲಿ ನೀವು ಕುಳಿತುಕೊಳ್ಳುವ ಪ್ರಭುಗಳಿಗೆ ದೇವಾಗಲಿ. ಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖಾದೇವಿ ದುಃಖ ಮಾಡುತ್ತಾ ಬರುತ್ತಿರುವರು. ಸೇವಕ, ಸಮಾಚಾರ ಏನು? ನಿಮ್ಮ ತಂಗಿಯಾದ ಶೂರ್ಪನಖಾದೇವಿ ದುಃಖ ಮಾಡುತ್ತಿರುವರು. ಏನು? ನನ್ನ ತಂಗಿಗೆ ದುಃಖವೇ? ಸಾಕು, ಬಾಯನ್ನು ಮುಚ್ಚ. ಆಗಲ್ಲ ಬುದ್ಧಿ, ಯಾಕೆ ಮೂಗ್ನಾಗ ಯಾರೋ ಕುಯ್ದಾಕ್ಬಿಟ್ಟಿದ್ದಾರೆ. ಏನು? ನನ್ನ ತಂಗಿಗೆ ದುಃಖವೇ? ಹೋಗಲೇ ನನ್ನ ತಂಗಿಯ ಗೌರವದಿಂದ ಕರೆದುಕೊಂಡು ಬನ್ನಿ. ಸುರಿವದು ರಕ್ತ ತಡೆಯಲು ಬಾಳಲು ಬಂದಾಗ ಸುರಿವದು ರಕ್ತ ತಡೆಯಲು ಬಾಳಲು ಬಂದಾಗ ಅಣಗೇನ ಮಾಡಲು ನನ್ನ ಮೋಗ ಕುಯ್ದಳು. ಅಣ್ಣ, ನನ್ನ ಮೂಗನ್ನು ಕೊಯ್ದು ಬಿಟ್ಟರಣ್ಣ. ತಂಗಿ, ಅಣ್ಣ, ನಿನಗೆಂಥ ಕೃತ್ಯವನ್ನು ಮಾಡಿದ ಪಾಪಿಗಳು ಬೇಗನೆ ತಿಳಿಸು. ಅವರನ್ನು ಸಿಗಿದು ಏಕಗಳಿಗೆ ಬಿಸಾಡುವೆನು. ಅಣ್ಣ, ಯಾರೋ ರಾಮ ಲಕ್ಷ್ಮಣರಂತೆ. ಅವರನ್ನು ಇಲ್ಲಿ ಏಕೆ ಬಂದ್ರಿ ಎಂದು ಕೇಳಿದೆ. ಅವರಿಗೆ ಓರ್ವ ಸುಂದರಿ ಇರುವಳಣ್ಣ, ಅವಳನ್ನು ನಿನಗೆ ತರಲು ಎಂದು ಹೋಗಿದ್ದೆನು. ಹಾಗಾದರೆ ತಂದಿರುವೆಯಾ? ಇಲ್ಲವಣ್ಣ, ಅಷ್ಟರಲ್ಲಿ ಆ ಪಟ್ಟಿಂಗನಾದ ಲಕ್ಷ್ಮಣನು ಬಂದು ನನ್ನ ಮೂಗನ್ನು ಕೊಯ್ದು ಬಿಟ್ಟನಣ್ಣ. ಏನು? ನರಮಾನವರಿಂದ ಇಂಥ ಅಪಮಾನವೇ? ಛೇ ಛೇ! ನಿನಗೆಂಥ ಕೃತ್ಯವನ್ನು ಮಾಡಿದ ಪಾಪಿಗಳು ಅವರನ್ನು ಸಿಗಿದು ಏಕಗಳಿಗೆ ಬಿಸಾಡುವೆನು. ಅವರು ಭಾರಿ ಸೂರರಣ್ಣ, ಅವರನ್ನು ಗೆಲ್ಲಲು ಸಾಧ್ಯವಿಲ್ಲ. ತಂಗಿ, ಜ್ಞಾನ ಬಸವಾದರಿಯ ಅಪಮಾನ ಮಾಡಿದರೆ ನರಮಾನವರ ಸಹಿಸೆನು ದುರಾತ್ಮರನ್ನು ಗೈವೆ ಕೆಳದಿ ಸಹಿಸಲಾಗದ ಅಪಮಾನ. ಕನಸು ಮನಸ್ಸಿನಲ್ಲೂ ನಮ್ಮ ಸ್ಮರಣೆಯನ್ನು ಮಾಡುತ್ತಿರುವರು. ಹೀಗಿರುವಾಗ ದಂಡ ಕಾರುಣ್ಯಕ್ಕೆ ಬಂದು ದೈತ್ಯ ಸಹೋದರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ನಾನು ನರಮಾನವರು ಅಲ್ಲ, ಇನ್ನು ಸಹಿಸುವ ತಡೆವಿಲ್ಲ.
ಭಾವನಾದ ಮಾರೀಚನನ್ನು ಕರೆಸಿ ಹೇಮಸಾರಂಗ ರೂಪವನ್ನು ಧರಿಸಿ ನಮ್ಮ ಪಂಚವಟಿ ಅರಣ್ಯದಲ್ಲಿ ಸುಳಿದಾಡುವಂತೆ ಮಾಡಬೇಕಣ್ಣ. ಅದನ್ನು ಕಂಡು ಸೀತೆಯು ಭ್ರಮಿಸುಳು. ಆಗ ರಾಮನು ಅದನ್ನು ಹುಡುಕಿಕೊಂಡು ಹೋಗುವನು, ಲಕ್ಷ್ಮಣನು ಅವರನ್ನು ಹುಡುಕಿಕೊಂಡು ಹೋಗುವನು. ತಂಗಿ ಮಾಯವನ್ನೇ ಹೇಳಿದ್ದೆ. ಅವರಲ್ಲಿ ಅವನ ತಂಗಿಯನ್ನು ಕರೆದುಕೊಂಡು ಹೋಗಿ ಉಪಚರಿಸತಕ್ಕದ್ದು. ಆಗ ಮಾವನಾದ ಮಾರೀಚನನ್ನು ಬರಮಾಡಿ ಹೋಗ. ಮಾವ ನಮಸ್ಕರಿಸುವೆನು. ಮಾವ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಮಾತಾಡು. ದಾನವೇಂದ್ರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ ಏನೆಂದು ಹೇಳಲಿ? ನೀನೇಕೆ ಚಿಂತಿಸುವೆ ಪೂರ್ಣಾತ ಬೇಡವಿದೋ? ನೀನೇಕೆ ಚಿಂತಿಸುವೆ ಪೂರ್ಣಾತ ಬೇಡವಿದೋ? ಮಾಡಿತ್ತ ಧೈರ್ಯವನ್ನು ಬಾಳಯ್ಯ ಬಾಳಯ್ಯ, ನೀನೇಕೆ ಚಿಂತಿಸುವೆ? ನಿನ್ನಂತ ದಾನವರು ಮುನ್ನಾರು ಜನಿಸುವರು. ನಿನ್ನಂತ ದಾನವರು ಮುನ್ನಾರು ಜನಿಸುವರು. ನಿತ್ಯ ಧೈರ್ಯವನ್ನ ಬಾಳಯ್ಯ ಬಾಳಯ್ಯ, ನೀನೇಕೆ ಚಿಂತಿಸುವೆ? ದಾನವೇಂದ್ರ, ನನ್ನನ್ನು ಕಳಿಸಿದ ವಿಚಾರವೇನು? ವಾವ ಎನ್ನನ್ನು ಕಳಿಸಿದ ಕಾರಣವೇನೆಂದರೆ, ಈಗ ನೀನು ಹೇಮಸರಂಗ ರೂಪವನ್ನು ಧರಿಸಿ ನಮ್ಮ ಪಂಚವಟಿ ಅರಣ್ಯದಲ್ಲಿ ಸುಳಿದಾಡಬೇಕು. ಕಾರಣವೇನು? ಕಾರಣವೇನೆಂದರೆ, ರಾಮ ಲಕ್ಷ್ಮಣರು ಬಂದಿರುವಂತೆ, ಅವರಿಗೆ ಓರ್ವ ಸುಂದರಿಯು ಇರುವಂತೆ. ಆ ಸೀತೆಯು ನಿನ್ನನ್ನು ನೋಡಿ ಭ್ರಮಿಸುವಳು. ನಿನ್ನನ್ನು ಹಿಡಿದು ತರಲು ಆ ರಾಮನು ಬರುವನು. ರಾಮನನ್ನು ಹುಡುಕಿಕೊಂಡು ಲಕ್ಷ್ಮಣನು ಬರುವನು. ಅವರೀರವನ್ನು ವಂಚಿಸಿ ಬಹು ದೂರ ಕರೆದುಕೊಂಡು ಹೋಗಿ ಅಷ್ಟರಲ್ಲಿ ನಾನು ಸನ್ಯಾಸಿ ವೇಷವನ್ನು ಧರಿಸಿ ಆ ಜಾನಕಿಯನ್ನು ಅಪಹರಿಸಿಕೊಂಡು ಬರುವೆನು. ಹೋಗಿ ಬಾ ಮಾವ. ನಾನು ಇಂದ ರಾಮಾಯಣ ಸಿಕ್ಕಿ ನನ್ನ ಪ್ರಾಣವನ್ನೇ ಉಳಿಸಿಕೊಂಡು ಬಂದಿರುವೆನು. ಈಗ ನನ್ನಿಂದ ಹೋಗಲು ಸಾಧ್ಯವಿಲ್ಲವಯ್ಯ. ಈ ಕಾರ್ಯಕ್ಕೆ ಪ್ರಯತ್ನ ಮಾಡದೆ ಏನೋ ಈ ಕಡ್ಯದಿಂದ ಎಲ್ಲವನ್ನು ಕತ್ತರಿಸಿಕೊಳ್ಳುವೆನು. ಎಚ್ಚರ. ನಾನು ಹೋದರೆ ಈತನು ನನ್ನನ್ನು ಬಿಡುವಾಗಿಲ್ಲ. ಇವನ ಕೈಲಿ ಸಾಯುವುದಕ್ಕಿಂತ ಆ ರಾಮಾಯಣ ಸಿಕ್ಕಿ ಮುಡಿದರೆ ನನ್ನ ಮೋಕ್ಷವಾದ ಸ್ವರ್ಗವೇ ತಿರುಗುವುದು. ನಾನಿನ್ನು ಹೋಗಿ ಬರಲೆ. ಮಾವ, ನಿನಗೆ ಅನಂತ ನಮಸ್ಕಾರಗಳು. ಹೋಗಿ ಬಾ ಮಾವ, ನಿನಗೆ ಮಂಗಳವಾಗಲಿ. ನಿನ್ನ ನಮಸ್ಕಾರಗಳು ಸಾಕಪ್ಪ, ಸಾಕು. ನಾನಿನ್ನೂ ಹೋಗಿ ಬರಬೇನು. ರಾಜ್ಯ ಕಾರ್ಯದಲ್ಲಿ ಎಚ್ಚರಿಕೆ. ನಾನಿನ್ನೂ ಹೊರಡುವೆನು. ವಿಭೀಷಣ, ವಿಚಾರವೇನು?
ವಿಷ್ಣು ಅಲ್ಲವೇ? ಸೀತಾದೇವಿಯು ಸಾಮಾನ್ಯಳೆ, ಮಹಾಲಕ್ಷ್ಮಿ ಅಲ್ಲವೇ? ಆದ್ದರಿಂದ ಅವರ ಆಸೆಯನ್ನು ಬಿಡು. ರಾಮನನ್ನು ಕೆಣಕಿ ನಮ್ಮ ರಾಕ್ಷಸ ಕುಲವನ್ನು ನಾಶ ಮಾಡಬೇಡ. ನನ್ನ ಮಾತನ್ನು ಕೇಳೋ ಗಜ. ಸಾಕು ಬಾಯನ್ನು ಮುಚ್ಚ. ಅಗ್ರಜ, ಇರುವ ತನಕ ಸಾಲು ಜೀವಿಗೆಯು ಉರಿಯುವಂತದೇ. ದುಡುಕಿ ಈ ಕಾರ್ಯವನ್ನು ಮಾಡಬೇಡ. ನನ್ನ ಮಾತನ್ನು ಕೇಳು ಅಗ್ರಜ. ಸಾಕು ಮಾಡಿ ಬಚ್ಚು. ಸಹೋದರನೆಂದು ಸುಮ್ಮನಿದ್ದರೆ ಮೇಲೆ ಮೇಲೆ ಮಾತನಾಡುತ್ತಿರುವ ಕೂಡಲೇ ಸಭೆಯನ್ನು ಬಿಟ್ಟು. ಅಗ್ರಜ, ನಿನ್ನ ಮಾತಿನಂತೆ ನಾನು ಈ ಸಭೆಯನ್ನು ಬಿಟ್ಟು ಹೊರಡುವೆನು. ಇದರ ಪ್ರತಿಫಲವನ್ನು ಮುಂದೊಂದು ದಿನ ನೀನೇ ತಿಳಿದುಕೊಳ್ಳುವೆ. ಇದೋ ಈಗಲೇ ಹೊರಡುವೆನು. ರಾಷ್ಟ್ರ ನಾನಿನ್ನೂ ಹೊರಡುವೆನು. ರಾಜ್ಯ ಕಾರ್ಯದಲ್ಲಿ ಎಚ್ಚರಿಕೆ. ಬರ್ರ ಅಪ್ಪ ಕರೆಯಲ್ಲ. ಅಗ್ರಜನಿಗೆ ನಮಸ್ಕರಿಸುವೆ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ನಿನ್ನ ಬಳಿಗೆ ಆ ರಾಕ್ಷಸಿಯು ಬಂದಳಲ್ಲ, ಹೊರಟು ಹೋದಳೆ. ಆಕೆಯು ಹೊರಟು ಹೋದಳಣ್ಣ. ಲಕ್ಷ್ಮಣ, ಅಣ್ಣ. ಸೀತಾ, ಸ್ವಾಮಿ ಆಲಿಸೋ ನೀಲ ನಯನ ವೈನವಿ ರಾಜ್ಯಮಾನವೇ. ಆಲಿಸೋ ನೀಲ ನಯನ ವೈನವಿ ರಾಜ್ಯಮಾನವೇ. ಆಲಿಸೋ ಅದು ನೋಡ್ತೀರಾ, ಆ ಸಾರಂಗವು ಅದೆಷ್ಟೊಂದು ಮನೋಹರವಾಗಿರುವುದು. ಸೀತಾ, ದೇವ, ಇದು ಮಾಯಮೃಗದಂತೆ ಕಾಣುತ್ತಿರುವುದಿಲ್ಲ ಜಾನಕಿ? ಇಲ್ಲ ಸ್ವಾಮಿ, ಅದನ್ನು ನೋಡಿದರೆ ನನಗಾಗಿ ತೋರುತ್ತಿಲ್ಲ. ಪ್ರಾಣೇಶ್ವರ ಕಂಡದ ಬಯಸುವ
ತಂದು ಕೊಡಲೇಬೇಕು ದೇವ. ಸೀತಾ, ಪ್ರಪಂಚದಲ್ಲಿ ಏಮ ಶಾಂಗಿರುವಂತೆ ಇದು ಬಹಳ ಆಶ್ಚರ್ಯಕರವಾಗಿರುವುದು. ಇದರ ಆಸೆಯನ್ನು ಬಿಡು ಸೀತಾ. ಆಹಾ, ಈ ಮಾತು ನಿಜವೇ ಸ್ವಾಮಿ. ಮಾಯದ ಮೃಗವಿದು ಬೇಡವು ನಮಗಿದು ಜಾತಿ. ಮಾಯದ ಮೃಗವಿದು ಬೇಡವು ನಮಗಿದು ಬೇಡವು ನಮಗಿದು ಬೇಡವು ನಮಗಿದು. ಸೀತಾ ಜಾನಕಿ, ಧನುಜರ ಮಾಯವು ಬೇಡವು ನಮಗಿದು. ಧನುಜರ ಮಾಯವು ಬೇಡವು ನಮಗಿದು ಬೇಡವು ನಮಗಿದು ಬೇಡವು ನಮಗಿದು. ಮಾಯದ ಮೃಗವಿದು. ಸೀತಾ, ಇದರ ಆಶೆಯನ್ನು ಬಿಡು. ಇದರಿಂದ ಒಂದು ವೇಳೆ ಮುಂದೆ ಕಷ್ಟ ಬಂದರೂ ಬರಬಹುದು. ಪ್ರಾಣೇಶ್ವರ, ನಿಮಗೆ ನಾನು ಕೇಳಿರುವ ಅದೊಂದು ಪುಟ್ಟ ಪ್ರಾಣಿಯನ್ನು ತಂದುಕೊಳ್ಳಲಾಗದಿದ ಮೇಲೆ ಇಂತಹ ಮಾತುಗಳು ಬಾಯಿಂದ ಬರುವುದು ಸಹಜವೇ ಸರಿ. ನಿಮಗಿಷ್ಟವಿಲ್ಲವೆಂದು ಹೇಳಿಬಿಡಿ. ಸೀತಾ, ಜಾನಕಿ ನನ್ನನ್ನು ಕೈಯವಾಗದೆಯ ಏರಿ ಎಂದು ಭಾವಿಸಿರುವೆಯಾ? ಲಕ್ಷ್ಮಣ, ನೀನು ಜಾನಕಿಯನ್ನು ಎಚ್ಚರಿಕೆಯಿಂದ ಕಾಯ್ದುಕೊಂಡು ಸಹೋದರ, ಈ ಮೃಗವನ್ನು ನಾನು ಹಿಡಿದುಕೊಂಡು ಬರುವೆನು. ಹಾಗೆ ಆಗಬಹುದು ಅಣ್ಣ. ನನ್ನ ಕೈಗೆ ಸಿಕ್ಕಿದಂತೆ ಸಿಕ್ಕಿ ನನ್ನನ್ನು ಬಹುಬಹುವಾಗಿ ವಂಚಿಸಿಕೊಂಡಿರುವುದಲ್ಲ, ಹೇಳಿ ಬಹಳ ಪ್ರಯೋಜನ. ಲಕ್ಷ್ಮಣ, 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 ಜನನೇ ಕೇಳಿದಿರಾ ನಿಮ್ಮ ಅಣ್ಣನ ಅರ್ಥ ಧ್ವನಿಯನ್ನು? ಹಾ ಸೀತಾ, ಹಾ ಲಕ್ಷ್ಮಣ ಎಂಬ ಶಬ್ದವನ್ನು ಕೇಳಿದರೆ ಅವರಾವುದೋ ವಿಪತ್ತಿನಲ್ಲಿ ಸಿಲುಕಿ ಬೀಳುವುದು. ದಯಮಾಡಿ ಜಾಗ್ರತೆಯಾಗಿ ಹೋಗಿ ನೋಡಿ ಅವರಿಗೆ ಸಹಾಯವನ್ನು ಮಾಡಿರಿ. ಜನನೇ, ಅಗ್ರಜನಿಗೆ ಶತ್ರುಗಳಾದವರನ್ನು ನಿಗ್ರಹಿಸಲು ನನ್ನಿಂದ ಸಾಧ್ಯವಾದಿದೆ. ಅಗ್ರಜನು ಬೇಗ ಬರುವರೋ ತಾವು ಶಾಂತಿಯಿಂದಿರಬೇಕೆಂದು ಬೇಡಿಕೊಳ್ಳುವನು. ಹಾಗೆ ಹೇಳಬೇಡ ಲಕ್ಷ್ಮಣ. ಹಾ ಸೀತಾ, ಹಾ ಲಕ್ಷ್ಮಣ ಎಂಬ ಶಬ್ದವನ್ನು ಕೇಳಿದೆ ನನಗೇಕೋ ಬಹಳವಾಗಿ ಭಯವಾಗುತ್ತದೆ. ಹೋಗು, ಜಾಗ್ರತೆಯಾಗಿ ಹೋಗಿ ಅವರನ್ನು ನೋಡಿ ಕರೆದುಕೊಂಡು ಬಾ ಲಕ್ಷ್ಮಣ. ಅಮ್ಮ, ಹಾ ಸೀತಾ, ಆ ಲಕ್ಷ್ಮಣ ಎಂದು ಕೂಗಿಕೊಂಡದ್ದು ಮಾಯಾಮೃಗದ ಹಾಗೆ ಕಾಣುತ್ತಿದೆ. ಅಗ್ರಜನು ಬೇಗ ಬರುವನು, ತಾವು ನಿಶ್ಚಿಂತೆಯಿಂದಿರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವೆನು ಮಾತೆಯೇ. ನಾನೆಷ್ಟು ವಿಧವಾಗಿ ಹೇಳಿದೆ, ನೀನಿಲ್ಲಿಂದ ಹೋಗಲಿಲ್ಲವೇ? ಅಯ್ಯೋ ಕಠಿಣ ಹೃದಯದವನೇ, ನಿನ್ನ ಮನಸ್ಸಿನ ಭಾವನೆ ಏನೆಂಬುದು ನನಗೀಗ ಅರ್ಥವಾಗಿ ಹೋಯಿತು. ರಾಮಚಂದ್ರ, ಅಯ್ಯಯ್ಯೋ, ನಾನೆಂತಹ ಕಾರ್ಯವನ್ನು ಮಾಡಿಕೊಂಡೇನಲ್ಲ ದೇವ. ಬೇರೆಲ್ಲೋ ಇರುವ ಶತ್ರುಗಳನ್ನು ನೀವು ಹುಡುಕಲು ಹೋಗಿದ್ದೀರಿ. ಆದರೆ ಪಕ್ಕದಲ್ಲಿ ಇರುವ ಈತ ಶತ್ರುವನ್ನು ನೀವು ಗುರುತಿಸಲೇ ಇಲ್ಲವೇ? ರಾಮಚಂದ್ರ, ಮುಂದೇನು ಗತಿ ನನ್ನದು? ಲಕ್ಷ್ಮಣ, ಜನನೇ, ಚೆನ್ನಾಗಿ ಈಗಲೀಗ ನಿನ್ನ ಮನಸ್ಸಿನ ಭಾವನೆ ಏನೆಂಬುದು ಅರ್ಥವಾಗಿ ಹೋಯಿತು. ಶ್ರೀರಾಮರು ಒಂದು ವೇಳೆ ಹತರಾಗಿ ಹೋದರೆ, ಅವರಿಲ್ಲದ ವೇಳೆ ಸುಲಭವಾಗಿ ನನ್ನನ್ನು ನೀನು ಪಡೆಯಬಹುದೇ? ಅದೆಂದಿಗೂ ಸಾಧ್ಯವಿಲ್ಲ. ಅದು ಅಲ್ಲಿ ಕಾಣುತ್ತಿರುವ ಗೋದಾವರಿ ನದಿಯಲ್ಲಿ ಯಾರೇ ಪ್ರಾಣವನ್ನು ಕಳೆದುಕೊಳ್ಳುವೆನು. ಕಾಯಿಸಿದ ತೆರಳಿನ ತೆರದೆ ಜನನೇ,
ಕಾರಣವು ಹೋಗಿಲ್ಲಮ್ಮ ಅಕಟಕಟ ಅಮ್ಮ ಜನನೇ, ನನ್ನ ನಿಜ ಸತ್ಯವನ್ನು ಪರೀಕ್ಷೆ ಮಾಡದೆ ನನ್ನನ್ನು ಕರ್ಣ ಕಠೋರವಾದ ಮಾತುಗಳನ್ನಾಡಿ ಇಂತಹ ದುಃಖವನ್ನುಂಟು ಮಾಡಬಹುದೇ? ಜನನೇ, ಸೂರ್ಯ ಚಂದ್ರಾದಿಗಳೇ, ಸಮಸ್ತ ದೇವತೆಗಳೇ, ಅಷ್ಟ ದಿಕ್ಪಾಲಕರೇ, ಇದಕ್ಕೆ ನೀವೇ ಸಾಕ್ಷಿಯಾಗಿರಿ, ಇದಕ್ಕೆ ನೀವೇ ಸಾಕ್ಷಿಯಾಗಿರಿ. ಅಮ್ಮ, ನಾನಿನ್ನೂ ಹೋಗಿ ಬರುವೆನು ತಾಯೇ. ಆದರೆ ನನ್ನದೊಂದು ಮನವಿ ಮಾತೆ, ನನ್ನದೊಂದು ಮನವಿ ಏನೆಂಬುದಾಗಿ ತಿಳಿಸು. ಅಮ್ಮ, ತಮ್ಮ ರಕ್ಷಣೆಗಾಗಿ ಇದು ತಮ್ಮ ಸುತ್ತಲೂ ಸಪ್ತ ಋಷಿಗಳ ರೇಖೆಗಳನ್ನು ಬರೆದು ಹೊರಡುವೆನಮ್ಮ. ಅಮ್ಮ ಜನನೇ, ಅಣ್ಣನಾಗಲಿ ನಾನಾಗಲಿ ಬಂದು ಕೂಗುವ ತನಕ ಈ ಗೆರೆಗಳನ್ನು ದಾಟಿ ಬಾರಕೂಡದೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವೆನು ಮಾತೆ. ಹಾಗೆ ಆಗಲಿ. ಜಾಗೃತಿಯಾಗಿ ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗು. ವನಗಳಿರ, ವೃಕ್ಷಗಳಿರ, ಅಷ್ಟದಿಕ್ಪಾಲಕರೇ, ಸಮಸ್ತ ದೇವತೆಗಳೇ, ಈ ನನ್ನ ಮಾತೆಯನ್ನು ನೀವೇ ಗೋರಕ್ಷಣೆಯಿಂದ ಕಾಪಾಡಬೇಕು. ಅಮ್ಮ ಜನನಿ, ನಾನಿನ್ನು ಹೋಗಿ ಬರುವೆನು ಮಾತೆ, ನಾನಿನ್ನು ಹೋಗಿ ಬರುವೆನು. ಹೋಗಿ ಬಾ ಲಕ್ಷ್ಮಣ. ಬಾಬಾ
ಕಪಾಲ ಧರಿಸಿರಲಿ. ಬ್ರಹ್ಮಾಂಡವ ಬಯಸಿದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ. ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರವತ ಅಳಿಸಿದಲೇ ಭವ ಪಾಶನಾಶ ಈ ಸಮಗೆ ಭವಮಯ ಶಂಕರನೇ ಶಿವನೇ ಭವಮಯ ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಓಹೋ, ಭದ್ರೆ, ಬಹುದೂರದಿಂದ ದಣಿದು ನಿನ್ನ ಕುಟೀರದ ಬಳಿಗೆ ಬಂದಿರುವೆನು. ನನಗೆ ಹಸಿವಿನ ಬಾಧೆಯು ಬಹಳವಾಗಿ ತೋರುತ್ತಿರುವುದು. ಆದ್ದರಿಂದ ನನಗೆ ಹೇಗಾದರೂ ಭಿಕ್ಷೆಯನ್ನು ನೀಡು ಭದ್ರೆ. ಯಾರು ಪೂಜೆ ಭಿಕ್ಷೆಗಾಗಿ ಬಂದಿರು? ಇರಲಿ, ಅವರನ್ನು ಕೇಳಿ ವಿಚಾರಿಸಿಕೊಳ್ಳಿ. ಪೂಜೆಗೆ ನಮಸ್ಕರಿಸುವೆ. ಶುಭವಸ್ತು. ಪೂಜೆ, ನಾನು ಮಾನಸ್ತ್ರೀಯಲ್ಲಿ ಹೌದು. ನಾನು ಪಿತೃವಾಕ್ಯ ಪರಿಪಾಲನೆಗೋಸ್ಕರವಾಗಿ ಈ ಅರಣ್ಯದಲ್ಲಿ ವಾಸಿಸುತ್ತೇನೆ. ನಾನೊಂದು ಹುಲ್ಲೆಯನ್ನು ಬಯಸಿದ್ದರಿಂದ ಪತಿಯಾದ ಶ್ರೀರಾಮರು ಅದನ್ನು ತರಲು ಹೋದರು. ಅವರಿಗೆ ಸಹಾಯ ಮಾಡಲು ಮೈದನನಾದ ಲಕ್ಷ್ಮಣರು ಸಹ ಹೋಗಿರುವರು. ಅವರಿಷ್ಟು ವೇಳೆ ಆದರೂ ಬಾರಲಿಲ್ಲ. ಈ ನಿಮ್ಮ ದಿವ್ಯ ದೃಷ್ಟಿಯಿಂದ ಅವರೆಲ್ಲಿರುವರು, ಏನಾಗಿರುವರು ಎಂಬುದನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆ. ಖಂಡಿತವಾಗಿ ತಿಳಿಸುವೆನು. ಬನ್ನಿರಿ. ಹೌದು, ಎಂತ ಲಾವಣ್ಯವತಿ, ಇವಳೆಂತ ಲಾವಣ್ಯವತಿ. ನನ್ನ ಅಜಾತ ಶತ್ರುವಾದ ಹಾರಿಯು ಕೂಡ ಸಹಸ್ರಾರು ನೇತ್ರಗಳಿಂದ ನೋಡಿ ಆನಂದಿಸತಕ್ಕಂಥ ರೂಪವೇ ಸರಿ. ಏನಿದು ಜ್ವಾಲೆ? ಲಕ್ಷ್ಮಣ, ಲಕ್ಷ್ಮಣ, ಮೆಚ್ಚಿದೆನು ನಿನ್ನೆಯ ಜಾಣ್ಮಿಕೆ. ಜಗತ್ತೇ ಅಚ್ಚರಿ ಪಡುವಂತೆ ಇಲ್ಲಿ ಸಪ್ತ ರುಚಿಗಳಲ್ಲೇ ಪ್ರತಿಷ್ಠಾಪಿಸಿರುವೆಯ? ಸೀತಾ, ಸೀತಾ, ನೀನೆಂತ ಸೌಂದರ್ಯವತಿ. ಅಂದು ನಿನ್ನ ಸ್ವಯಂವರದ ಸಭೆಗೆ ಬಂದು ಶಿವಧನ ಸಂಘ ಹೆತ್ತಲಾರನೆಯ ಮುಗ್ಗರಿಸಿ ಬಿದ್ದಾಗ ಒಪ್ಪರಿಕೆಯ ಮೇಲೆ ಕುಳಿತು ಚಪ್ಪಾಳೆಯನ್ನು ಒಡೆದು ಕೇಕೆ ಹಾಕಿದಕ್ಕೆ ಅಲ್ಲವೇ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ. ಸಹಸ್ರಾರು ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರವನ್ನೇ ದಾಟಿದಂತಾಯಿತು, ನನ್ನ ಶರೀರವನ್ನೇ ದಾಟಿದಂತಾಯಿತು. ಓ ಸೇಡಿಗಾಗಿ ನನ್ನ ಛಯ, ಅದು ಅಲ್ಲದೆ ನನ್ನ ತಂಗಿ ಶೂರ್ಪನಖಿಗಾದ ಅಪಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ನನ್ನ ರಕ್ತ ಕುದಿಯುತ್ತಿದೆ. ಓ ಸೇಡಿಗಾಗಿ ನನ್ನ ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿದ್ದೇನೆ ಶ್ರೀರಾಮಚಂದ್ರನ ಬಾಡಕ್ಕೆ. ಮಾವ, ಮಾವ, ಮಾವ ಮಾರೀಚ, ನನ್ನನ್ನು ಮನ್ನಿಸಿ ಬಿಡು.
ಸ್ವಾರ್ಥಕ್ಕಾಗಿ ಈ ದಿನ ನಿಂದೊಂದು ಬಲಿ ಕೊಡುತ್ತಿದ್ದೇನೆ ಶ್ರೀರಾಮಚಂದ್ರನ ಮಾಡಕ್ಕೆ. ಏನಿದು ನರಿಗಳು ವಿಕಟವಾಗಿ ಕೂಗುತ್ತಿವೆಯಲ್ಲ? ಏಕೋ ನಂದ ಬಾಳಿದಲ್ಲಿ ಕೋರ್ಬೋಣಗಳು ಕವಿಯುತ್ತಿವೆ. ಶಿರೋ ಮೇಲ್ಭಾಗದಳು ಕಾಗೆ ವೃದ್ಧಾದಿಗಳ ಚಿತ್ತಾರ ಬರೆಯೂ ಆರಂಭವಾಯಿತು. ಅದು ಅಲ್ಲದೆ ಅಕಾಲ ಮೃತ್ಯುವಿನ ಸೂಚನೆಯೂ ಬೇರೆ. ಇದಕ್ಕೆಲ್ಲ ಹೆದರುವುದಲ್ಲ ಈ ದಶಗಂಟೆ ಗೌರವನು. ಎಷ್ಟು ಹೊತ್ತಿಗೆ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವನು. ಓಹೋ, ನಾನು ಒಂದು ವೇಳೆಯಾಯಿತು. ಅಯ್ಯೋ ಅಯ್ಯೋ, ಹಸಿವು ತಾಳಲಾರೆ ಬಂದ್ರೆ ಕಣ್ಣಾಲಿಗಳು ತಿರುಗುತ್ತಿವೆ, ಕೈ ಕಾಲುಗಳಲ್ಲಿ ತ್ರಾಣವಿಲ್ಲ. ಏನಾದರೂ ಭಿಕ್ಷೆಯನ್ನು ನೀಡು ಭದ್ರೆ, ಏನಾದರೂ ಭಿಕ್ಷೆಯನ್ನು ನೀಡು. ಈಗೇನು ಮಾಡಲಿ? ಇವರನ್ನು ಉಪಚರಿಸಲು ಪತಿ ಬಾರಲಿ, ಮೈಯನ್ನು ಸಹ ಬರಲಿಲ್ವಲ್ಲ. ಪೂಜರಿ, ನಾನಲ್ಲಿ ಬರುವ ಹಾಗಿಲ್ಲ. ದಯಮಾಡಿ ತಾವಿಲ್ಲಿ ಬಂದು ಈ ಭಿಕ್ಷೆಯನ್ನು ಸ್ವೀಕರಿಸಬೇಕೆಂದು ನಾನು ಬೇಡಿಕೊಳ್ಳುವೆ. ಬಳಿಗೆ ಬಂದ ಭಿಕ್ಷೆಯನ್ನು ನೀಡಬಾರದೇ ಭದ್ರೇ? ಬರಬಹುದಿತ್ತು, ಆದರೆ ಮೈದನರಾದ ಲಕ್ಷ್ಮಣರು ಸಹಸ್ರ ವರ್ಷಗಳ ಗೆರೆಗಳನ್ನು ಬರೆದಿರು. ಅದನ್ನು ದಾಟಿ ನಾನು ಬರುವ ಹಾಗಿಲ್ಲ. ದಯಮಾಡಿ ತಾವು ಬಂದು ಇದನ್ನು ಸ್ವೀಕರಿಸಿರಿ. ಏನು? ನಮ್ಮಂತ ಯತಿಗಳಿಗೆ ಸಪ್ತ ಋಷಿಗಳ ಆಜ್ಞೆ. ನಾನೇನಾದರೂ ಹಸಿವಿನಿಂದ ಬಳಲಿ ನಿನ್ನ ಕುಟೀರದಲ್ಲಿ ಅದು ನೀಗಿದ್ದೇ ಆದರೆ ಬ್ರಹ್ಮತ್ಯ ದೋಷವು ಪ್ರಾಪ್ತವಾಗುವುದು. ಇಡೀ ಶಾಮವನ್ನು ಶಾಂತರಾಗಿ ದಯಮಾಡಿ ನಾನು ಹೊರಬಂದು ನಿಮಗೆ ದಾನವಾಗಿ ನೀಡಲು ಏನಾದರೂ ಒಂದು ಕಾರಣವನ್ನು ತಿಳಿಸಿರಿ. ತಮ್ಮ ಆಜ್ಞೆಯಿಂದ ಆಗಲಿ. ಗುರುಗಳು, ಇದು ತೆಗೆದುಕೊಳ್ಳಿರಿ ಭಿಕ್ಷವನ್ನು. ಇನ್ನೂ ಹತ್ತಿರವಾ? ಇದೋ ತೆಗೆದುಕೊಳ್ಳಿರಿ. ಇನ್ನೂ ಹತ್ತಿರವಾ? ಇದೋ ತೆಗೆದುಕೊಳ್ಳಿರಿ. ಇನ್ನೂ ಹತ್ತಿರವಾ? ಇದೋ ತೆಗೆದುಕೊಳ್ಳಿರಿ ಪೂಜಾರಿ. ಇನ್ನೂ ಹತ್ತಿರವಾ? ಸಕಲ
ನನ್ನ ಧರ್ಮ ಪತ್ನಿ ನೀಚ. ನನ್ನಿಂದ ನಿನಗೇನಾಗಬೇಕು? ಪಕ್ಷಿರಾಜ, ಈ ದುರಳನ್ನು ಮಾತಾಡ್ತಿರೋದೆಲ್ಲವೂ ಸುಳ್ಳು. ನಾನು ಇವನ ಪತ್ನಿಯಲ್ಲ, ಶ್ರೀರಾಮನ ಧರ್ಮಪತ್ನಿ, ದಶರಥ ಮಹಾರಾಜರ ಸೊಸೆ. ಪಿತೃವಾಕ್ಯ ಪರಿಪಾಲನೆಗೋಸ್ಕರವಾಗಿ ಈ ಅರಣ್ಯದಲ್ಲಿ ಕಾಲಿಸುತ್ತಿದ್ದವು. ಆದರೆ ನನ್ನ ಪತಿ ಇಲ್ಲದಿರುವ ಸಮಯದಲ್ಲಿ ಈ ದುರುಳನು ನನ್ನನ್ನು ಸೆಳೆದೊಯ್ಯುತ್ತಿರುವನು. ದಯಮಾಡಿ ನನ್ನನ್ನು ಕಾಪಾಡು ಪಕ್ಷಿರಾಜ. ಲೊಳ್ಳಿಗುಳ್ಳೆಗಳನ್ನು ತಿಂದು ಜೀವಿಸುವ ನೀನು ನನ್ನೊಳಗೆ ಯುದ್ಧ ಮಾಡಬಲ್ಲೆಯ? ಏನು ಸಾಮಾನ್ಯವಾದ ಪಕ್ಷಿಯಲ್ಲ. ಇದರೊಡನೆ ನಾನು ಹೋರಾಡುವುದಾದರೆ ಆ ರಾಮ ಲಕ್ಷ್ಮಣರು ಇಲ್ಲಿಗೆ ಬಂದೇ ಬಿಡುವರು. ಹೇಳಲಿ, ಇದನ್ನು ಉಪಾಯದಿಂದ ಗೆಲ್ಲಬೇಕು. ಹೇಳೆ ಪಕ್ಷಿರಾಗಲಿ, ನಾವಿಬ್ಬರು ಸಮಬಲದವರಾದ್ದರಿಂದ ನಮ್ಮ ನಮ್ಮ ಜೀವದ ನೆಲೆ ನಿಂತು ಯುದ್ಧ ಮಾಡೋಣವೇ? ಹಾಗಾದರೆ ಜೀವ ಎಲ್ಲರೂ ನನ್ನ ಜೀವದ ನೆಲೆಯು ನನ್ನ ಎಡಗಾಲು ಎಪ್ಪೆಟ್ಟಿನ ಉಂಗುಷ್ಟದಲ್ಲಿರುವುದು, ನಿನ್ನ ಜೀವದ ನೆಲೆಯಲ್ಲಿರುವುದು. ಹೇಳು, ನನ್ನ ಜೀವದ ಏಳು ರಾಜ್ಯಮುಖದಲ್ಲಿರುವುದು. ಹಾಗಾದರೆ ನಿಲ್ಲು ಹಿಂದಕ್ಕೆ. ಏನೋ ನಿನ್ನ ರಕ್ತಗಳನ್ನು ಇದೇ ಪುಕ್ಕಿನಿಂದ ಏನೋ ನಿನ್ನ ಆಗ ಬಿದ್ದು ಸಾಗಿ ಮುದಿ ಹೆದ್ದೆ ಜ್ವಾರಕಿ ಎನ್ನನ್ನು ಬೆಳೆಸಿಕೊಳ್ಳುವ ಧೀರರು ಶೂರರು ಯಾರೂ ಇಲ್ಲ. ಸಾಕು ನಿನ್ನ ರೋದನ. ಏನು ರಥವನ್ನು ನನಗೆ ಸಹಾಯ ಮಾಡಲು ಬಂದು ನಿನಗಿಂತಹ ದುರ್ಮರಣವೂ ಸಂಭವಿಸಿದೆ. ಪಕ್ಷಿರಾಜ, ನನ್ನ ಪತಿಗಳು ಬಂದು ಅವರಿಗೆ ನನ್ನ ವಿಷಯವನ್ನು ತಿಳಿಸೋವರೆಗೂ ನಿನ್ನ ಪ್ರಾಣವೂ ಹೋಗದಿಲ್ಲ. ಇದೇ ನಾನು ನಿನಗೆ ಮಾಡುವ ಆಶೀರ್ವಾದವಾಗಿ ಹೋಗಿರುವುದು. ಹಾ ರಾಮಚಂದ್ರ,